ಡೋರ್ ತೆಗಿ. ನನ್ನ ಎತ್ಕೊಂಡು ಬಂದಿದ್ದಾರೆ ಸರ್. ಏಯ್, ಡೋರ್ ಲಾಕ್ ಮಾಡಿದ್ದೀನಿ ಸರ್. ಓಡಿತಿದ್ದಾರೆ. ಅದು ಬಿಲ್ಡಿಂಗಾ? ಯಾವ ಡ್ರೆಸ್ ಹಾಕಿದ್ಯಾ? ರೂಮಲ್ಲಿ ಏನೇನಿದೆ? ನಾನು ಹೇಳೋದನ್ನ ಸರಿಯಾಗಿ ಫಾಲೋ ಮಾಡು. ಹಲೋ ಹಲೋ,这白马，这白马，这白马嘞，ಎಸ್ಕೇಪ್ ಆಗಕ್ಕೆ ನೋಡ್ತಾರೆ. ಲೈ ನೆಕ್ಸ್ಟ್ ನಾನೇ ಕಣ. ಲೈ ಹೋಗಿ ಯಾರು ಅಂತ ನೋಡು. ಇದಕ್ಕೆ ಮುಂಚೆ ನಾವು ಎಷ್ಟೋ ಹುಡುಗಿರನ್ನ ನೋಡಿದ್ದೀವಿ.
ನಮ್ಗಿದೆಲ್ಲ ಏನು ಹೊಸ್ದಲ್ಲ. ಸುಮ್ಮನೆ ಈ ವಿಷಯಕ್ಕೆ ಬಂದು ನೀವೇ ಸಮಸ್ಯೆ ಮಾಡ್ಕೋತಾ ಇದ್ದೀರಾ. ನನ್ನಿಂದ ಸಮಸ್ಯೆನಾ? ಇಷ್ಟ ಇಲ್ಲದೆ ಒಂದು ಹುಡುಗಿನ ಕರ್ಕೊಂಬಂದಿದ್ದೀರಾ? ಅದು ತಪ್ಪಲ್ಲ. ಹಾಂ, ದುಡ್ಡಿದೆ ಅಂತ ಏನು ಬೇಕಿದ್ರು ಮಾಡಿಬಿಡ್ತೀನಿ ಅನ್ನೋದು ಸೊಕ್ಕ ಮಗನೇ. ಸರ್, ಆ ಹುಡುಗಿನ ಕಿಡ್ನಾಪ್ ಮಾಡಿದೀವಿ ಅಂತ ನಮ್ಮ ಮೇಲೆ ಕೇಸ್ ಹಾಕ್ತೀರಾ? ಆ ಹುಡುಗಿನ ಒಂದು ದೊಡ್ಡ ಕೇಸ್ ಅಂತ ನಾವು ಪ್ರೂವ್. ಸಂಬಂಧನೇ ಇಲ್ದಿರೋ ಆ ಹುಡುಗಿನ ಯಾಕೆ ಈ ಕೇಸಿಗೆ ಇಳಿತಿದ್ದೀರಾ ನೀವು? ಬೇರೆ ಕೇಸ? ಯಾವುದೇ ಕೇಸ್ ಹಾಕಿದ್ರು ಒಂದೇ ದಿವಸದಲ್ಲಿ ಆಚೆ ಬರ್ತೀವಿ. ನೀನು ಏನು ಬೇಕಿದ್ರು ಮಾಡು. 1 ವರ್ಷದಲ್ಲಿ ಆಚೆ ಬರ್ದಿರೋಂಥ ಕೇಸ್ ನನ್ನ ಹತ್ರ ಇದೆ, ಗೊತ್ತಾ ನಿಮಗೆ? ಸರ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಓಕೆ ಓಕೆ ಓಕೆ, ನಾನು ಹೇಳ್ತೀನಿ. ಇಲ್ಲಿರೋರೆಲ್ಲ ಶ್ರೀಮಂತರ ಮಕ್ಕಳೇ. ನನಗೆ ಇವ್ರ ಹತ್ರ 20 kg ಬ್ರೌನ್ ಶುಗರ್ ಸಿಕ್ಕಿದೆ. ಇದನ್ನೆಲ್ಲ ಕಾಲೇಜ್ ಹುಡುಗರಿಗೆ ಸಪ್ಲೈ ಮಾಡಿ ಹುಡುಗರೆಲ್ಲ ಅಡಿಕ್ಟ್ ಆಗೋ ಥರ ಇವ್ರು ಮಾಡ್ತಿದ್ದಾರೆ. ನಾನು ಇಲ್ಲಿ ಹತ್ರದಲ್ಲೇ ಬಂದಿದ್ದೆ, ನನಗೆ ಇವ್ರ ಮೇಲೆ ಡೌಟ್ ಬಂತು, ಚೆಕ್ ಮಾಡಿದೆ, ಅವಾಗ ಇದೆಲ್ಲ ಸಿಕ್ಕಿದ್ದು. ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು, ಬೇರೆ ಇನ್ನೇನು ನಡೆದಿಲ್ಲ. ಅವ್ರಿಗಿನ್ನ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ ಅಷ್ಟೇ. ಸರ್, ಆದ್ರೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀರಾ ಸರ್? ಸರ್, ಅವರು ಯಾರು ಏನಕ್ಕೆ ಅನ್ನೋದು ಗೊತ್ತಾಗಿದೆಯಾ ಸರ್? ಕಾರಣ ಹೇಳೋಕ್ಕಾಗತ್ತೆ ಸರ್? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಸರ್, ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಾ? ಡ್ಯಾಡಿ, ಇವನ್ ಅಕ್ಷಯ್ ತುಂಬಾ ಒಳ್ಳೆ ಹುಡುಗ ಡ್ಯಾಡಿ. ಫ್ರೆಂಡ್ಸ್ ಬಂದ್ರು ಅನ್ಸುತ್ತೆ. 1 ನಿಮಿಷ. ನಿಮ್ ಮಗಳ ಜೊತೆ ಫೇಸ್ಬುಕ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ ಟ್ರ್ಯಾಪ್ ಮಾಡ್ಕೊಂಡಿದ್ದು ನಿನಗಾಗಿ. 1 ವರ್ಷ ಜೈಲಲ್ಲಿದ್ದು ಹೊರಗಡೆ ಬಂದ ಮೇಲೆ 1 ವರ್ಷ ಬೇರೆ ಕೆಲ್ಸ ಇಲ್ಲದೆ ನಿನ್ ಮಗಳಿಂದ ಸುತ್ತಾಡಿದ್ದು ಈ ದಿವ್ಸಕ್ಕಾಗಿ. ನಾನೊಂದು ವರ್ಷ ಜೈಲಲ್ಲಿ ಪಟ್ಟಂತ ಕಷ್ಟನ ಇವತ್ತು ಒಂದೇ ರಾತ್ರಿಲಿ ತೋರಿಸ್ತೀನಿ. ಇಷ್ಟ ಇಲ್ದಿರೋ ಹುಡುಗಿನ ಎತ್ತಾಕೋ ಬಂದ್ರೆ ತಾನೇ ತಪ್ಪು. ಈಗ ನಿನ್ ಮಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ. ಯಾವ್ದೋ ಹುಡುಗಿನ ಕಾಪಾಡಕ್ ಹೋಗಿ ನಮ್ಮೇಲೆ ಫೇಕ್ ಕೇಸ್ ಹಾಕಿ ನಮ್ಮನ್ನ ಒಳಗೆ ಹಾಕ್ತಲ್ಲ, ಇವತ್ತು ನಿನ್ ಮಗಳು ನಮ್ 4 ಜನಗಳ ಹತ್ರ. ಆದ್ರೆ ಕಾಪಾಡ್ಕೋ. ಡ್ಯಾಡಿ, ಇವರೆಲ್ಲರೂ ಅಕ್ಷಯ್ ಫ್ರೆಂಡ್ಸ್, ಹಾಗೆ ನನ್ಗೂ ಫ್ರೆಂಡ್ಸ್. ಇವರೆಲ್ಲರೂ ನನ್ನನ್ನು ತುಂಬಾ ಕೇರ್ ಮಾಡ್ತಾರೆ, ಸೇಮ್ ನಿಂತರಾನೆ. The Vodafone number you have called is the Vodafone number you have called is currently Vodafone number you have called. The Vodafone number you have called is the Vodafone number.